ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದಿನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಂಕಲ್ ವಿಕ್ರಮ್ ಹತ್ರ ಮಾತಾಡ್ತಾ ಇರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದನ್ನೆಲ್ಲ ಮಾಡಿಸಿರೋದು ನಾಯಕ್ರೆ ಅಂತ ಅಂಕಲ್ ಹೇಳ್ತಾರೆ. ಇನ್ನೊಂದ್ಸಲ ನಾಯಕರ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡಿ. ನಾಯಕರು ಈ ಥರ ಎಲ್ಲ ಚೀಪ್ ಕೆಲಸ ಮಾಡಲ್ಲ. ಏನಾದ್ರೂ ಇದ್ರೆ ಆ ತರ ಡೈರೆಕ್ಟ್ ಆಗಿ ಬಂದು ಮಾತಾಡ್ತಾರೆ ಅಂತ ವಿಕ್ರಮ್ ಹೇಳ್ತಾನೆ. ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಮೇಷ್ಟ್ರು ಕೇಳಿಸ್ಕೊಳ್ತಾ ಇರ್ತಾರೆ. ಆದ್ರೆ ಮೇಷ್ಟ್ರಿಗೆ ಇದೆಲ್ಲ ವಿಷಯ ಗೊತ್ತಿರುತ್ತೆ, ಇದನ್ನೆಲ್ಲ ಮಾಡಿಸಿರೋದು ನಾಯಕ್ರೆ ಅಂತ. ಆದ್ರೂ ಕೂಡ ವಿಕ್ರಮ್ ಹತ್ರ ಮೇಷ್ಟ್ರು ಏನೂ ಹೇಳೋದಿಲ್ಲ. ಈ ಕಡೆ ಸತ್ಯಮೂರ್ತಿ ಅವರು ಮೇಷ್ಟ್ರು ಮನೆಗೆ ಬರ್ತಾರೆ. ಎಲ್ರು ಮನೆ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾ ಇರೋದು ನೋಡಿ, ಇದೇನಿದು ಎಲ್ಲಾನು ಪ್ಯಾಕ್ ಮಾಡ್ತಾ ಇದೀರಲ್ಲ, ಏನ್ ಸಡನ್ ಆಗಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಸತ್ಯಮೂರ್ತಿ ಅವರು ಗಾಬರಿಯಿಂದ ಕೇಳ್ತಾರೆ. ಅಪ್ಪ, ಅದು ನಾವು ಮನೆ ಖಾಲಿ ಮಾಡ್ತಾ ಇದೀವಿ ಅಂತ ವೇದ ಹೇಳ್ತಾಳೆ. ಈ ತರ ಇದ್ದಕ್ಕಿದ್ದಂಗೆ ಖಾಲಿ ಮಾಡ್ತಾರಾ ಅಂತ ಸತ್ಯಮೂರ್ತಿ ಅವ್ರು ಹೇಳ್ತಾರೆ. ಅಪ್ಪ, ನಾವಿರೋದು ಬಾಡಿಗೆ ಮನೆಯಲ್ಲಿ ಎಷ್ಟು ದಿನ ಅಂತ ಇಲ್ಲೇ ಇರೋದಕ್ಕಾಗುತ್ತೆ ಅಲ್ವಾ ಅಂತ ವೇದ ಹೇಳ್ತಾಳೆ. ಆದ್ರೆ ಈ ಕಡೆ ಶೈಲು, ಮುಚ್ಚಿಡಿ ಇನ್ನ ಎಷ್ಟು ಮುಚ್ಚಿಡ್ತಿರೋ ಮುಚ್ಚಿಡಿ, ಬರೀ ಸತ್ಯಗಳನ್ನೆಲ್ಲ ಮುಚ್ಚಿಡೋದೇ ಆಗೋಯ್ತು ಅಂತ ಹೇಳ್ತಿರ್ತಾಳೆ. ಅದನ್ನ ನೋಡಿ ಜಯ ಮತ್ತೆ ವೇದ ಇಬ್ರು ಕೈಸನ್ನೆ ಮಾಡ್ತಾ ಇರ್ತಾರೆ, ಏನು ಹೇಳ್ಬೇಡ ಅಂತ. ಈ ಕಡೆ ಸತ್ಯಮೂರ್ತಿಗೆ ಡೌಟ್ ಬರುತ್ತೆ, ಏನ್ ಆಗ್ತಾ ಇರ್ಬೋದು ಅಂತ ಗೊತ್ತಾಗ್ತಾ ಇರುತ್ತೆ. ಸತ್ಯಮೂರ್ತಿಗೆ ಎಲ್ಲ ವಿಷಯ ಗೊತ್ತಾಗುತ್ತಾ, ಏನಾದ್ರೂ ಇವ್ರಿಗೆ ವ್ಯವಸ್ಥೆ ಮಾಡ್ತಾರ ಅನ್ನೋದನ್ನ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.